ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 10 ಏಪ್ರಿಲ್ 2024. ಇವತ್ತು ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ಇವತ್ತು ಒಂದು ಹೊಸ ದಾಖಲೆಯನ್ನೇ ಬರೆದಿದೆ ಅಂತ ಹೇಳ್ಬೋದು. 22,700 ಮೇಲೆ ಟ್ರೇಡ್ ಮಾಡಿದೆ. ಅದನ್ನೆಲ್ಲ ನೋಡ್ಕೊಬರೋಣ. ಅದೇ ರೀತಿ ಕೊರಿಯನ್ ಏರ್ ಕಂಪ್ನಿ ಜೊತೆ ರ್ಯಾಮ್ಕೋ ಕಂಪ್ನಿಯ ಒಂದು ಒಪ್ಪಂದ ನಡೆದಿದೆ. ಅದರಿಂದ ಹಾಗೆ ರ್ಯಾಮ್ಕೋನಲ್ಲಿ ಒಂದು ಒಳ್ಳೆಯ ಏರಿಕೆ ಆಗಿದೆ ಷೇರುಗಳಲ್ಲಿ. ಅದನ್ನು ನೋಡ್ಕೊಂಬರೋಣ. ಬನ್ನಿ ನೋಡೋಣ ಇವತ್ತು ಏನಾಯಿತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಅಂತ. ನಿಫ್ಟಿ 50 ನೋಡೋದಾದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,753.80ಗೆ ಕ್ಲೋಸ್ ಆಗಿದೆ. ಇವತ್ತು ಒಂದೇ ದಿವಸದಲ್ಲಿ ಸುಮಾರು 111 ಪಾಯಿಂಟ್ ಅಷ್ಟು ನಮ್ಮ ನಿಫ್ಟಿ 50ನಲ್ಲಿ ಏರಿಕೆ ಆಗಿದೆ. ಇದು ಒಂದು ಹೊಸ ದಾಖಲೆಯ ಹೈ ಅಂತಲೇ ಹೇಳ್ಬೋದು. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 75,038 ಪಾಯಿಂಟ್ ಅಲ್ಲಿ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 354 ಪಾಯಿಂಟ್ಸ್ ಅಷ್ಟು ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏರಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಗಳು ಅಂತ ಹೇಳಿದ್ರೆ IRFC, ಇದರಲ್ಲಿ ಸುಮಾರು ಒಂದು 50 ಪೈಸೆ ಅಷ್ಟು ಇಳಿಕೆ ಆಗಿದೆ. ಹಾಗೆ ರಿಲಯನ್ಸ್ ಪವರ್ನಲ್ಲಿ ನೋಡೋದಾದರೆ ಸುಮಾರು ₹1.45 ಅಷ್ಟು ಇಳಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ ಅಂದರೆ ಟಾಟಾ ಸ್ಟೀಲ್, ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹165 ಕ್ಲೋಸ್ ಆಗಿದೆ. ಅಂದರೆ ಸುಮಾರು ಒಂದು 95 ಪೈಸೆ ಅಷ್ಟು ಇಳಿಕೆ ಆಗಿದೆ. ಹಾಗೆ HDFC ಬ್ಯಾಂಕ್ ನೋಡಿದರೆ 1,400 ಚಿಲ್ಲರೆಯಿಂದ 1,500ಗೆ ಟ್ರೇಡ್ ಬಂದಿತ್ತು. ಆದರೆ ಇವತ್ತು ಸುಮಾರು ಒಂದು ₹12.20 ಅಷ್ಟು ಪ್ರತಿಯೊಂದು ಶೇರಲ್ಲಿ ಇಳಿಕೆ ಆಗಿದೆ. ಹಾಗೆ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿನಲ್ಲೂ ಅಷ್ಟೇ ಸುಮಾರು ಹೆಚ್ಚು ಕಡಿಮೆ ಒಂದು ₹3 ಅಷ್ಟು ಇಲ್ಲಿ ಇಳಿಕೆ ಆಗಿದೆ. ಹಾಗೆ ಇವತ್ತು ಒಂದು ಒಳ್ಳೆಯ ರಿಟರ್ನ್ಸ್ ಕೊಟ್ಟಿರೋ ಒಂದು ಇಂಟ್ರಾಡೇ ಶೇರ್ ಅಂತ ಹೇಳಿದ್ರೆ ವೇದಾಂತ ಇವತ್ತು ಸುಮಾರು ಒಂದೇ ದಿವಸದಲ್ಲಿ ₹23.80 ಅಷ್ಟು ಏರಿಕೆ ಆಗಿದೆ. ಅಂದರೆ ಹೆಚ್ಚು ಕಡಿಮೆ ಒಂದು 7% ಅಷ್ಟು ಏರಿಕೆ ಆಗಿದೆ. ಇದು ಕೊನೆಯದು ನೋಡೋಣ. ಇದು ಒಂದು 100 ಶೇರ್ ತೊಗೊಂಡ್ರೆ ಎಷ್ಟು ಲಾಭ ಮಾಡ್ಬೋದು ಅಥವಾ ಎಷ್ಟಕ್ಕೆ ಸಿಗ್ತಾಯಿತ್ತು ಮಾರ್ಜಿನಲ್ಲಿ ಒಂದು ಇಂಟ್ರಾಡೇನಲ್ಲಿ ಕನ್ಸಿಡರ್ ಮಾಡಿದರೆ ಅಂತ ಮುಂದೆ ನೋಡೋಣ ಬನ್ನಿ. ಈಗ ನಿಫ್ಟಿ 50ನಲ್ಲಿ ನಾವು ನೋಡೋದಾದರೆ ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅಂತ ಹೇಳಿದ್ರೆ ಕೋಲ್ ಇಂಡಿಯಾದಲ್ಲಿ ನೋಡ್ಬೋದು ಸುಮಾರು ₹16.50 ಅಷ್ಟು ಏರಿಕೆ ಆಗಿದೆ. ಹಾಗೆ ಭಾರತ್ ಪೆಟ್ರೋಲಿಯಂ ನೋಡ್ಬೋದು ಇವತ್ತು ಒಂದೇ ದಿವಸದಲ್ಲಿ ಪ್ರತಿಯೊಂದು ಶೇರಲ್ಲಿ ₹19 ಅಷ್ಟು ಏರಿಕೆ ಆಗಿದೆ. ಭಾರತ್ ಪೆಟ್ರೋಲಿಯಂ ಇತ್ತೀಚೆಗೆ ಅಂತ ಹೇಳಿದ್ರೆ ಈ ಒಂದು ವರ್ಷದಲ್ಲಿ ತುಂಬ ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಒಂದು ಒಳ್ಳೆ ಶೇರ್ ಅಂತಲೇ ಹೇಳ್ಬೋದು. PSUಗೆ ಬರುತ್ತೆ. ಹಾಗೆ ಕೋಟಕ್ ಬ್ಯಾಂಕ್ನಲ್ಲಿ ಇವತ್ತು ಪ್ರತಿಯೊಂದು ದಿವಸದಲ್ಲಿ ಒಂದೇ ದಿವಸದಲ್ಲಿ ₹45 ಅಷ್ಟು ಏರಿಕೆ ಆಗಿದೆ. ಹಾಗೆ ITCನಲ್ಲಿ ಸುಮಾರು ₹10.60 ಅಷ್ಟು ಏರಿಕೆ ಆಗಿದೆ. ಇಂಡಾಲ್ಕೋ ಇಂಡಸ್ಟ್ರೀಸ್ನಲ್ಲಿ ಸುಮಾರು ₹14.45 ಅಷ್ಟು ಏರಿಕೆ ಆಗಿದೆ. ಹಾಗೆ ಭಾರತೀಯ ಏರ್ಟೆಲ್ನಲ್ಲಿ ಪ್ರತಿಯೊಂದು ಶೇರಲ್ಲಿ ₹24.95 ಅಷ್ಟು ಏರಿಕೆ ಆಗಿದೆ. ಹಾಗೆ SBI ನೋಡಬಹುದು ಸುಮಾರು ₹779 ಹತ್ತತ್ರನೇ ಹೋಗಿದೆ. ₹780 ಅಷ್ಟು ಹತ್ತತ್ರ ಹೋಗಿದೆ. ಅಂದರೆ ಪ್ರತಿಯೊಂದು ಶೇರಲ್ಲಿ ಇವತ್ತು ಸುಮಾರು ₹14.85 ಅಷ್ಟು ಏರಿಕೆ ಆಗಿದೆ. ಹಾಗೆ ಬೇರೆ ಯಾವ ಶೇರ್ಸ್ಗಳಲ್ಲಿ ನಿಫ್ಟಿ 50ನಲ್ಲಿ ಏರಿಕೆ ಆಗಿದೆ ಅಂದರೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಐಚರ್ ಮೋಟರ್ಸ್, ಏಷ್ಯನ್ ಪೇಂಟ್ಸ್, ಅಡಾನಿ ಎಂಟರ್ಪ್ರೈಸಸ್, ಟೆಕ್ ಮಹೇಂದ್ರ, ONGC, ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ಏರಿಕೆ ಆಗಿದೆ. ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ಮಾರುತಿ ಸುಜುಕಿ ಇತ್ತೀಚೆಗೆ ನೀವು ನೋಡ್ಬೋದು ₹12,000 ಹತ್ತತ್ರ ₹12,000 ರೇಂಜ್ನಲ್ಲಿ ಟ್ರೇಡ್ ಆಗ್ತಾ ಇದೆ ಇದು ಶೇರು. ಹಾಗೆ ಮಾರುತಿ ಸುಜುಕಿ ಇಂಡಿಯಾದಲ್ಲಿ ಒಂದು ಇವರು ಪ್ರೊಡಕ್ಷನ್ ಪ್ಲ್ಯಾಂಟ್ನ ಮಾನೇಸರ್ ಫೆಸಿಲಿಟಿನಲ್ಲಿ ಹರಿಯಾಣದಲ್ಲಿ ಏನು ಮಾಡಿದ್ದಾರೆ, ಇವರು ಒಂದು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಇವರು ಎಕ್ಸ್ಪೋರ್ಟು ಇನ್ನೂ ಜಾಸ್ತಿ ಮಾಡ್ತಾರೆ ಮತ್ತು ಇಲ್ಲಿ ಸೇಲ್ಸು ಜಾಸ್ತಿ ಆಗುತ್ತೆ ಅಂತ. ಹಾಗೆ ಈ ಕಂಪ್ನಿನಲ್ಲಿ ಒಂದು ಒಳ್ಳೆ ಸ್ಟೇಬಲ್ ಕಂಪ್ನಿ, ಹಾಗೆ ಒಂದು ಒಳ್ಳೆ ರಿಟರ್ನ್ಸ್, ಒಂದು ಕನ್ಸಿಸ್ಟೆಂಟ್ ಆಗಿ ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಒಂದು ಸ್ಟೇಬಲ್ ಕಂಪ್ನಿ ಅಂತಲೇ ಹೇಳ್ಬೋದು. ಹಾಗೆ ಮುಂದೆ ಯಾವ ಥರ ಟ್ರೇಡ್ ಮಾಡುತ್ತೆ, ಯಾವ ಥರ ಒಂದು ರಿಟರ್ನ್ಸ್ ಕೊಡುತ್ತೆ ಅಂತ ನೋಡ್ಬೋದು. ಇದನ್ನು ಒಂದು ಟ್ರೇಡಿಗೆ ಕನ್ಸಿಡರ್ ಮಾಡ್ಬೋದು. ಹಾಗೆ ಪೇಟಿಎಮ್ನಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕಿಂದ ಏನು ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು CEO ಇದ್ದರು ಸುರೀಂದರ್ ಚಾವ್ಲಾ ಅಂತ, ಇವರು ಏನು ಮಾಡಿದ್ದಾರೆ, ಇವರು ರಿಸೈನ್ ಮಾಡಿದ್ದಾರೆ. ಹಾಗೆ ಪೇಟಿಎಮ್ ಇತ್ತೀಚೆಗೆ ತುಂಬ ಬರ್ತಾನೆ ಇರುತ್ತೆ, ಇದ್ರ ಬಗ್ಗೆ ನ್ಯೂಸ್ ಮೇಲೆ ಕೆಳಗಿನ ನ್ಯೂಸ್ಗಳು ಬರ್ತಾನೆ ಇರುತ್ತೆ. ನೋಡಬೇಕು ಇನ್ನು ಏನಾಗುತ್ತೆ. ಮತ್ತು ಯಾವ್ದಾರ ಒಂದು ಕಂಪ್ನಿ ಹೂಡಿಕೆ ಮಾಡಿದ್ರೆ ಇದಕ್ಕೆ ಬೇರೆ ಕಂಪ್ನಿ ಅಥವಾ ಇನ್ಸ್ಟಿಟ್ಯೂಷನ್ಸ್ಗಳಿದರಲ್ಲಿ ಹೂಡಿಕೆ ಮಾಡಿದ್ರೆ ಒಂದು ಏರಿಕೆ ಆಗೋ ಚಾನ್ಸಸ್ ಇದೆ. ಇಲ್ಲ ಅಂತ ಹೇಳಿದ್ರೆ ನೋಡ್ಬೇಕು ಏನಾಗುತ್ತೋ ಅಂತ. ಇನ್ನೊಂದು ಅಂದರೆ ಕೊರಿಯನ್ ಕಂಪ್ನಿ ರ್ಯಾಮ್ಕೋ ಅಂತ ಒಂದು ಸಾಫ್ಟ್ವೇರ್ ಕಂಪ್ನಿ ಇದೆ, ನಮ್ಮ ಭಾರತದ ಒಂದು ಸಾಫ್ಟ್ವೇರ್ ಕಂಪ್ನಿ. ಇದರ ಜೊತೆ ಕೊರಿಯನ್ ಏರ್ ಕಂಪ್ನಿಯವರು ಈ ಸಾಫ್ಟ್ವೇರ್ಗಳನ್ನ, ಇವ್ರ ಕಂಪ್ನಿಯ ಸಾಫ್ಟ್ವೇರ್ಗಳನ್ನ ಖರೀದಿ ಮಾಡಿದ್ದಾರೆ, ಅಂದರೆ ಬಳಸ್ತಾ ಇದ್ದಾರೆ, ಸರ್ವಿಸ್ ತೊಗೊತಾ ಇದ್ದಾರೆ. ಹಾಗಾಗಿ ಈ ರ್ಯಾಮ್ಕೋ ಕಂಪ್ನಿ ಶೇರ್ಸ್ನಲ್ಲಿ ಒಳ್ಳೆ ಏರಿಕೆ ಆಗಿದೆ. ಮುಂದೆ ಇದು ಒಂದು ಒಳ್ಳೆ ರಿಟರ್ನ್ಸ್ ಕೊಡೋ ಚಾನ್ಸಸ್ಸು ಇದೆ ಅಂತ ಹೇಳ್ಬೋದು. ಇದು ನೋಡೋದಾದರೆ ಸುಮಾರು ₹340.90 ಇವತ್ತು ಕ್ಲೋಸ್ ಆಯಿತು. ಹೆಚ್ಚು ಕಡಿಮೆ ಒಂದೇ ದಿವಸದಲ್ಲಿ ಒಂದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹51.30 ಏರಿಕೆ ಆಗಿದೆ. ಹಾಗೆ 17.7% ಅಷ್ಟು ಒಂದು ಏರಿಕೆ ಆಗಿದೆ. ಕಂಪ್ಲೀಟ್ ಡೇಲಿ ನೋಡಿದ್ರೆ ಹೆಚ್ಚು ಕಡಿಮೆ ಇದು 20% ತನಕನೂ ಏರಿಕೆ ಆಗಿತ್ತು. ಈಗ ಹಾಗೆ ನೋಡೋದಾದರೆ ಇವತ್ತು ನಾವು 9ನೇ ತಾರೀಕು ನೋಡಿದ್ರೆ ₹285 ಕ್ಲೋಸ್ ಆಗಿತ್ತು ಕ್ಲೋಸ್ ಆಗಬೇಕಾದ್ರೆ. ಹಾಗೆ
ಇವತ್ತು ನೋಡೋದಾದರೆ ಸುಮಾರು ಇದು ಕ್ಲೋಸ್ ಆಗಬೇಕಾದ್ರೆ 340 ರೂಪಾಯಿ 90 ಪೈಸೆಗೆ ಕ್ಲೋಸ್ ಆಗಿದೆ. ಅಂದರೆ ಒಂದು 50 ರೂಪಾಯಿ ಪ್ರತಿಯೊಂದು ಶೇರಲ್ಲಿ ಒಂದೇ ದಿವಸದಲ್ಲಿ ರಿಟರ್ನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಹಾಗೆ ವೇದಾಂತ ಕನ್ಸಿಡರ್ ಮಾಡಿದ್ರೆ ಒಂದು 100 ಶೇರ್ಸ್ನ ಕನ್ಸಿಡರ್ ಮಾಡಿದ್ರೆ ಒಳ್ಳೆ ಮಾರ್ಜಿನಲ್ಲಿ ಒಂದು 9200 ರೂಪಾಯಿ ಹತ್ತಿರ ಸಿಗುತ್ತೆ. ಇವತ್ತು ಒಂದೇ ದಿವಸದಲ್ಲಿ ಒಂದು 23 ರೂಪಾಯಿ 80 ಪೈಸೆ ಅಷ್ಟು ಇದು ರಿಟರ್ನ್ಸು ಕೊಟ್ಟಿದೆ. ಅಲ್ಲಿಗೆ 100 ಶೇರ್ಸು ಅಂತ ಹೇಳಿದ್ರೆ 2300 ರೂಪಾಯಿ ಹತ್ತಿರ 2300ರಿಂದ 400 ರೂಪಾಯಿ ಹತ್ತಿರ ರಿಟರ್ನ್ಸ್ನ ನೋಡ್ಬೋದು ಇಂಟ್ರಾಡೇನಲ್ಲಿ. ಬಟ್ ಇಂಟ್ರಾಡೇನಲ್ಲಿ ಶೇರ್ಸ್ನ ಕರೆಕ್ಟಾಗಿ ಹುಡುಕಬೇಕು ಮತ್ತು ಸ್ಟಾಪ್ ಲಾಸು ಮತ್ತು ಲಾಸ್ ಆದರೆ ಅಷ್ಟೇ ರಿಸ್ಕಿಯಾಗೂ ಇರುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.